ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೋತೀನಿ. ಫ್ರೆಂಡ್ಸ್, ಇನ್ನೇನು ದಸರಾ ಬರ್ತಾಯಿದೆ. ಎಲ್ಲರೂ ಅವ್ರವ್ರ ನೆಚ್ಚಿನ ಆನೆಗಳ ಬಗ್ಗೆ ಕಮೆಂಟ್ ಮಾಡೋದಾಗಲಿ, ಸೆಲೆಕ್ಟ್ ಮಾಡಲಿ ಅಂತ ಹೇಳೋದಾಗಲಿ, ಸೊ ತುಂಬ ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆನೆಗಳು ಸೆಲೆಕ್ಟ್ ಆಗೋಕ್ಕಾಗಲ್ಲ. ಸೊ ಕೆಲವೊಂದು ಆನೆಗಳನ್ನ ಮಾತ್ರ ಸೆಲೆಕ್ಟ್ ಮಾಡೋದು ನಿಮಗೂ ಗೊತ್ತಿರುತ್ತಲ್ವಾ. ಅದೇ ಏನು ಮಾಡೋಕ್ಕಲ್ಲ, ಸಹಜ. ನಿಮ್ಮ ಇಷ್ಟ. ನೀವು ಕಮೆಂಟ್ಸ್ ಹಾಕ್ತೀರಾ, ನೋಡೋಣ ಮುಂದೆ ಎಲ್ಲ ಆನೆಗಳು ಚಾನ್ಸ್ ಸಿಗಲೇನಂತ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಮ್ಮ ದೇವರು ಅರ್ಜುನನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅರ್ಜುನನ ಬಗ್ಗೆ ಮಾತಾಡಬೇಕು ಅಂತೇಳಿ. ಸೊ ಇದೆಲ್ಲ ಕೆಲವೊಂದು ವೀಡಿಯೋಸ್ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ಕೊಟ್ಟಿರುವಂಥದ್ದು. ಎಲ್ಲ ನೋಡಿ, ನಮ್ಮ ಅರ್ಜುನ ದಸರಾ 2022 ದಸರಾ ಮುಗಿಸಿ ಕ್ಯಾಂಪಿಗೆ ಬಂದಾಗ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಅಂಥ ಒಂದು ಬಲಿಷ್ಠ ಆನೆ ಒಂದು ಕಾಡಿನ ದಾಳಿಗೆ ಮೃತಪಟ್ಟದಂತೆ ಒಂಥರ ನಂಬಕ್ಕೆ ಆಗಲ್ಲ. ಈಗಲೂ ನಮ್ಮ ಅರ್ಜುನ ನಮ್ಮ ಜೊತೆನೇ ಇದ್ದಾನಂತ ಅನಿಸುತ್ತೆ. ಅವನೆಲ್ಲೂ ಹೋಗಿಲ್ಲ, ಇಲ್ಲೇ ಬಳ್ಳೆ ಕ್ಯಾಂಪ್ನಲ್ಲಿ ಇದ್ದಾನೆ ಅಂತ. ಸೊ ಎಷ್ಟು ಖುಷಿ ಆಗುತ್ತಲ್ವ. ಸೊ ಅದೇನೇ ಇರಲಿ, ನಮ್ಮ ಅರ್ಜುನ ಬಿಟ್ಟು ಆಲ್ರೆಡಿ 3 ವರ್ಷ ಹತ್ತತ್ರ ಬಂದುಬಿಡ್ತು. ಇವಾಗ ದಸರಾದಲ್ಲಿ ಕೂಡ ಅವ್ನು ಬರೋಲ್ಲ. ಬಟ್ ಆದರೆ ಏನೇ ಆಗಲಿ, ದಸರಾದಲ್ಲಿ ಇವನಿಗೊಂದು ಸಲ್ಯೂಟ್ ಇದ್ದೇ ಇರುತ್ತೆ. ಇವನ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ಯಾಕಂದರೆ ಅಂಥ ಒಂದು ಹೆಸರು ಮಾಡಿರೋಂಥ ನಮ್ಮ ಅರಣ್ಯ ಇಲಾಖೆಗೆ ತುಂಬ ಸೇವೆ ಮಾಡಿದಂಥ ಆನೆ ನಮ್ಮ ಅರ್ಜುನ. ಹಾಗೆ ಅಭಿಮನ್ಯು ತುಂಬ ಈಗ ಸದ್ಯಕ್ಕಿರೋ ಲೆಜೆಂಡ್ ಆನೆಗಳಲ್ಲಿ ಅಭಿಮನ್ಯು, ಹಾಗೆ ನಮ್ಮ ಅರ್ಜುನ, ಹಾಗೆ ನಮ್ಮ ಗಜೇಂದ್ರ, ಹಾಗೆ ನಮ್ಮ ಹರ್ಷ. ಸೊ ಇಷ್ಟು ಆನೆಗಳನ್ನ ನಾನು ತಗೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇವೆಲ್ಲ ತುಂಬ ಸರ್ವಿಸ್ ಮಾಡಿರೋಂಥ ಆನೆಗಳು. ಸರ್ವಿಸ್ ಅಂದರೆ ತಪ್ಪಾಗುತ್ತೆ, ತುಂಬ ಸೇವೆ ಸಲ್ಲಿಸಿದಂಥ ಆನೆಗಳು ನಮಗೆ. ಸೊ ಹಾಗಾಗಿ ಇವತ್ತು ಅರ್ಜುನ ನಾನು ಕೆಲವೊಂದು ವೀಡಿಯೋಗಳನ್ನ ಮುಂದೆ ಹಂಚ್ಕೋತಾ ಇದ್ದೀನಿ. ನಿಮಗೆ ಬೇಜಾರಾಗ್ಬೋದು, ತಿರ್ಗಾ ಏನಪ್ಪ ಅರ್ಜುನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅವನು ಆಲ್ರೆಡಿ ಬಿಟ್ಟೋಗಿದ್ದಾನೆ ಅಂತೇಳಿ. ಬಟ್ ಯಾವುದೇ ನಿಮ್ಮನ್ನ ಬೇಜಾರು ಮಾಡಬೇಕು ಅಥವಾ ನಿಮ್ಮನ್ನ ನೋಯಿಸ್ಬೇಕು ಅಂತ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ. ಬಟ್ ನನಗೊಂದು ಅನಿಸ್ತು ಈ ವಿಡಿಯೋ ಹಾಕೋಣ. ಸುಮಾರು ದಿವಸದಿಂದ ಕಾಯ್ತಾ ಇದೆ ಈ ಆನೆ, ನಮ್ಮ ಅರ್ಜುನ ಆನೆ ಬಗ್ಗೆ ವಿಡಿಯೋ ಹಾಕೋಣ ಅಂಥೇಳಿ. ಓಕೆ. ಸೊ ಹಾಗೆ ನೋಡಿ, ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈಗ ನೋಡಿ, ಒಂದು ಸಣ್ಣ ಗುಡಿ ಕಾಣ್ತಾ ಇದೆ ನೋಡಿ. ಇದು ನಮ್ಮ ಮೂರ್ಕಲ್ ಕ್ಯಾಂಪ್ ಹತ್ರ ಬರುವಂಥದ್ದು. ಕಲ್ಲಾಳ ಬರುತ್ತೆ ನೋಡಿ, ಕಲ್ಲಾಳ ಅಂತ ಒಂದು ಕ್ಯಾಂಪ್ ಇದೆ. ಈಗ ಮುಚ್ಚಿಬಿಟ್ಟಿದ್ದಾರೆ ಆ ಕ್ಯಾಂಪು. ಅಲ್ಲಿ ನಮ್ಮ ಅರ್ಜುನ ದಸರಾಕ್ಕೆ ಹೋಗೋಕ್ಕಿಂತ ಮೊದಲು ಅಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಂತೆ. ಓಕೆ. ಸೊ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ನಂತರ ನಮ್ಮ ಜಂಬೂ ಸವಾರಿಗೆ ಚಾಲನೆ ಮಾಡ್ತಾರೆ ನೋಡಿ. ಜಂಬೂ ಸವಾರಿ ಅಂತ ಹೇಳ್ತೀನಿ, ಗಜಪಯಣಕ್ಕೆ ಚಾಲನೆ ಮಾಡ್ತಾರೆ ನೋಡಿ. ಸೊ ಆ ಪ್ಲೇಸ್ಗೆ ಹೋಗಿ ಅಲ್ಲಿಂದ ಹೋಗ್ತಾಯಿದ್ರಂತೆ. ಇದು ನಮ್ಮ ಡ್ಯಾಡಿ ಹೇಳ್ತಾ ಇದ್ದು. ನಮ್ಮ ಡ್ಯಾಡಿಯಲ್ಲಿ ಆ ಟೈಮಲ್ಲಿ ದಸರಾ ಎಲ್ಲ ಬಂದಾಗ ನಮ್ಮ ಅಪ್ಪ ಅಲ್ಲಿ ಡ್ಯೂಟಿಗೆ ಹೋಗ್ತಾಯಿದ್ರು. ಸೊ ಆ ಟೈಮಲ್ಲಿ ನಮ್ಮಪ್ಪ ಇದೆಲ್ಲ ನೋಡಿ ನನಗೆ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೋತಾಯಿದ್ರು. ಸೊ ಅರ್ಜುನ ಆನೆ ಬಗ್ಗೆ. ಸೊ ಅದನ್ನೇ ಮುಂದೆ ಹೇಳ್ತಾ ಇದ್ದೀನಿ. ಹಾಗೆ ಇದು ನೋಡಿ, ನಾನು ಲಾಸ್ಟ್ ಕಬಿನಿ ವಿಸಿಟ್ ಮಾಡಿದಾಗ ಜಸ್ಟ್ ಅದ್ರ ಹತ್ರ ಹೋಗಿ ನೋಡ್ಕೊಬಂದೆ. ಎಷ್ಟು ಬೇಜಾರಾಯ್ತು ಅಂದರೆ ತುಂಬ ಬೇಜಾರು ವಿಷಯ. ನಿಜ, ನಮ್ಮ ಅರ್ಜುನನೇ ಅಲ್ಲಿದ್ದಾನೆ ಅನಿಸುತ್ತೆ ನಮಗೆ. ಅದ್ರ ಪಕ್ಕದಲ್ಲೆಲ್ಲ ಹೋಗಿ ಅವನ್ನ ಕಟ್ತಿದ್ದಂಥ ಮರಗಳು, ಅವ್ನು ಬಂದು ನಿಂತ್ಕೋತಾ ಇದ್ದು, ಅವನಿಗೆ ಮುದ್ದೆ ಕೊಡ್ತಿರೋ ಜಾಗ, ಸೊ ಎಲ್ಲರೂ ಹಂಗೇ ಇದೆ. ಬಟ್ ಆದರೆ ಆ ಪ್ಲೇಸಲ್ಲಿ ಅರ್ಜುನ ಮಾತ್ರ ಇಲ್ಲ. ಸೊ ನಾನು ತುಂಬ ಒಂದು ಹಾಫ್ ಆನ್ ಅವರ್ ಅದೇ ಪ್ಲೇಸಲ್ಲಿ ಸ್ಪೆಂಡ್ ಮಾಡಿದೆ. ಎಷ್ಟು ಚೆನ್ನಾಗಿದ್ದಂಥ ಆನೆ ಸೊ ಹಿಂಗಾಗಿತ್ತಲ್ಲ ಅಂಥೇಳಿ. ಸೊ ಏನು ಮಾಡೋಣ. ಸೊ ಎಲ್ಲ ದೇವ್ರ ಇಚ್ಛೆ, ದೇವ್ರು ಬಾ ಅಂದಾಗ ಹೋಗಲೇಬೇಕಲ್ವ. ಹಾಗಾಗಿ ಕೆಲವೊಂದು ಹಳೆ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಅವನ್ನ ನೆನೆಸ್ಕೋತಾ ಇರಬೇಕಷ್ಟೇ. ಸೊ ಈ ವರ್ಷಕ್ಕೆ ಕೂಡ ದಸರಾಕ್ಕೆ ಆಲ್ಮೋಸ್ಟ್ ಆನೆಗಳನ್ನ ಸೆಲೆಕ್ಟ್ ಮಾಡ್ತಾನೇ ಇದ್ದಾರೆ. ಬಟ್ ನೋಡೋಣ ಯಾವುದಾದ್ರು ಆನೆಗಳು ಸೆಲೆಕ್ಟ್ ಆಗ್ತಾರೆ ಅಂಥೇಳಿ. ಅರ್ಜುನ ಇದ್ದಿದ್ರೆ ಈ ವರ್ಷವೂ ಕೂಡ ಬರ್ತಾಯಿದೆ ದಸರಾಗೆ. 64 ವರ್ಷ ಹತ್ರ ಆಗ್ತಾಯಿತ್ತು. ಬಟ್ ಕರ್ಕೊಂಡು 100% ಬರ್ತಾಯಿದ್ರು. ಸೊ 23ಕ್ಕೆ ಅವ್ನು ತೀರ್ಕೊಂಡಿದ್ದಲ್ವ. 24, 25, 26, 3 ವರ್ಷವೂ ಕೂಡ ರಿಟೈರ್ಡ್ ಆನೆಗಳು ಯಾವುದೂ ಬರೋಲ್ಲ. ಬಟ್ ಅರ್ಜುನಗೊಂದು ಚಾನ್ಸ್ ಕೊಡ್ತಾಯಿದ್ರು. ಸೊ ಈಗ ಸದ್ಯಕ್ಕೆ ಅಭಿಮನ್ಯು ಕೂಡ ಈ ವರ್ಷ ರಿಟೈರ್ಡ್ ಆಗ್ತಾನೆ ಅಂಬಾರಿಯಿಂದ. ಅಂಬಾರಿ ಹೊರಗೆ ಬಿಡೋಲ್ಲ ಅವನ್ನ ನೆಕ್ಸ್ಟ್ ಇಯರಿಂದ. ಅಂದರೆ ಮಾನವ ರೂಲ್ಸ್ ಮಾಡ್ಕೊಂಡಿದ್ದಾರೆ ಆನೆಗಳಿಗೆ 60 ವರ್ಷ ಆದಮೇಲೆ ಕೆಲಸ ಕೊಡಬಾರ್ದು, ರಿಟೈರ್ಡ್ ಮಾಡಬೇಕಂತೇಳಿ ನೋಡಿ. ಸೊ ಹಾಗಾಗಿ ಅಂಬಾರಿ ಹೊರಕ್ಕೆ ಅವನು ಬರೋಲ್ಲ. ಅವನ ಬದಲು ಬೇರೆ ಆನೆಗಳು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಇವನು ಜಸ್ಟ್ ಬಂದು ಸಪೋರ್ಟಿವ್ ಆನೆಯಾಗಿ ಇರ್ತಾನೆ ನಮ್ಮೊಟ್ಟಿಗೆ ಅಷ್ಟೇ. ಸೊ ಇದೆಲ್ಲ ನೋಡಿ, ಲಾಸ್ಟ್ ಇಯರ್ ದಸರಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋಂಥ ವೀಡಿಯೋ. ಲಾಸ್ಟ್ ಇಯರ್ ದಸರಾಕ್ಕೆ ಹೋದಾಗ ಕ್ಯಾಪ್ಚರ್ ಮಾಡಿದ್ವಿ. ಎಷ್ಟು ಜನ ಬೇಜಾರು ಮಾಡಿಕೊಂಡ್ರು, ನಮ್ಮ ಅರ್ಜುನ ಇರಬೇಕಿತ್ತು ಅಂತೇಳಿ. ಸುಮಾರು ಜನಗೆ
ಅರ್ಜುನನ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ನಮ್ಮ ಮೈಸೂರು ಜನ ಯಾರಿದ್ದಾರೆ ನೋಡಿ, ನಮ್ಮ ಮೈಸೂರು ಕೊಡಗು ಭಾಗದವ್ರು ಯಾರಿದ್ದಾರೆ ನೋಡಿ, ಅವ್ರಿಗೆಲ್ಲರೂ ಕೂಡ ಅರ್ಜುನನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಏನಕ್ಕಂದರೆ ಅರ್ಜುನನೇ ಆ ಟೈಮಲ್ಲಿ ಅಟ್ರಾಕ್ಷನ್ ಆನೆ ಅಂತಂದರೆ ಅವನು ಎಷ್ಟು ಅಟ್ರಾಕ್ಷನ್ ಆನೆ ಅವನು. ಸೊ ಎಲ್ಲ ಆನೆಗಳು ಅಟ್ರಾಕ್ಷನ್ನೇ, ಬಟ್ ಅರ್ಜುನ ಅಂತಂದರೆ ಒಂಥರ ದೈತ್ಯ ಆಕಾರದ ಆನೆ ಅಲ್ವಾ. ಸೊ ಹಾಗಾಗಿ ಅಷ್ಟು ಅಟ್ರಾಕ್ಷನ್ ಆನೆ, ಎಲ್ಲರೂ ಬೇಜಾರು ಮಾಡ್ಕೋತಾರೆ ಅರ್ಜುನ ಇರಬೇಕಿತ್ತು ಅಂತೇಳಿ. ಸೊ ಇಷ್ಟು ಒಂದು ನಾನು ಅರ್ಜುನನ ಬಗ್ಗೆ ನಾನು ತುಂಬ ಮಾತಾಡೋಕ್ಕೆ ಹೋಗಲ್ಲ. ನಿಮಗೆಲ್ಲ ಅವ್ರ ಸಾಧನೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದು. ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ, ಏನೇನು ಸಾಧನೆ ಏನೇನು ಎತ್ತ ಅಂತೇಳಿ. ಸೊ ಹಾಗಾಗಿ ಈ ವರ್ಷನೂ ಕೂಡ ನಮ್ಮ ಅರ್ಜುನ ಇಲ್ಲ, ಅದೊಂದು ಬೇಜಾರು ವಿಷಯ. ಹಾಗೆ ಜಂಬೂ ಸವಾರಿ ಅಂತಲೇ ಬರ್ತಾಯಿದೆ. ಗಜಪಯಣ ಇನ್ನೇನು ಆಗಸ್ಟ್ 26 ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಜನಗಳಿಗೆ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಆನೆಗಳ ಹತ್ರ ಹೋಗಬೇಡಿ, ಸೆಲ್ಫಿ ಫೋಟೋಸ್ ಅದು ಇದು ಅಂತೇಳಿ ಹತ್ರ ಹೋಗಬೇಡಿ. ಪಾಪ ಅವುಗಳು ಏನು ತಾಲೀಮು ನಡೆಸ್ತವೆ ನೋಡಿ ಬೆಳಗ್ಗೆ ಮತ್ತು ಸಂಜೆ, ಅವಕಾಶ ಮಾಡಿಕೊಡಿ, ಕಿರ್ಚಾಡಬೇಡಿ. ಆನೆಗಳು ಯಾವಾಗ ಬೇಕಾದರೂ ಸಿಟ್ಟಾಗ್ಬೋದು ನಮ್ಮ ಮೇಲೆ. ಸೊ ನೋಡಿಕೊಂಡು ಆದಷ್ಟು ನಮ್ಮ ಅಲ್ಲಿ ಪೊಲೀಸ್ ಯಾರು ಇರ್ತಾರೆ ಅಥವಾ ನಮ್ಮ ಅರಣ್ಯ ಅಧಿಕಾರಿ ಇರುತ್ತೆ, ಅವ್ರಿಗೂ ಕೂಡ ಅವ್ರು ಹೇಳೋಂಥ ಮಾತು ಸ್ಪಂದನೆ ಮಾಡಿಕೊಂಡು, ಸೊ ಯಾವುದೇ ರೀತಿ ಆನೆ ಗದ್ದಲ ಹಬ್ಸ್ಬೇಡಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.